ನಮಸ್ಕಾರ. ಇವತ್ತಿನ ಈ ಆಳವಾದ ಚರ್ಚೆಗೆ ಸ್ವಾಗತ. ಇವತ್ತು ನಾವು ಒಂದು ಮಜವಾದ ವಿಷಯದ ಬಗ್ಗೆ ಮಾತನಾಡ್ತಾ ಇದ್ದೇವೆ. ಆ, ಅದೇ ನಮ್ಮ ಇಂಡಿಯಾದ ಅಕ್ಕಪಕ್ಕದ ದೇಶಗಳು, ಅಂದರೆ ನಮ್ಮ ದೊಡ್ಡ ಗ್ಲೋಬಲ್ ಫ್ಯಾಮಿಲಿ ಬಗ್ಗೆ. ಅಂದರೆ ನಮ್ಮ ಅಕ್ಕಪಕ್ಕದ ಮನೆಗಳಲ್ಲಿರುವವರನ್ನ ನಾವು ನೇಬರ್ಸ್ ಅಂತ ಕರಿತೀವಲ್ವಾ, ಅದೇ ಥರ ನಮ್ಮ ಇಂಡಿಯಾಕ್ಕೂ ತುಂಬ ನೇಬರ್ಸ್ ಇದ್ದಾರೆ. ಹೌದು, ಖಂಡಿತ. ಇಲ್ಲಿ ನಾವು ಮುಖ್ಯವಾಗಿ 2 ತರಹದ ನೇಬರ್ಸ್ ಬಗ್ಗೆ ತಿಳಿದುಕೊಳ್ಳಬೇಕು. ಒಂದು, ಆ ಭೂಮಿಯ ಮೂಲಕ ಸಂಪರ್ಕ ಇರುವ ಲ್ಯಾಂಡ್ ಬೌಂಡ್ರಿ. ಅಂದರೆ ನಡ್ಕೊಂಡು ಹೋಗಬಹುದಾದ ಜಾಗಗಳು. ಹೌದು. ಆಮೇಲೆ ಇನ್ನೊಂದು, ಸಮುದ್ರದ ಆಚೆ ಇರುವ ಮ್ಯಾರಿಟೈಮ್ ನೇಬರ್. ಉದಾಹರಣೆಗೆ ಹೇಳಬೇಕು ಅಂದ್ರೆ, ಆ ಸಮುದ್ರದ ಆಚೆ ಇರುವ ಶ್ರೀಲಂಕಾ ಮತ್ತೆ ಮಾಲ್ಡೀವ್ಸ್ ನಮ್ಗೆ ಮ್ಯಾರಿಟೈಮ್ ನೇಬರ್ಸ್ ಆಗುತ್ತಾರೆ. ಓಹೋ, ಹಾಗೇನಾ? ಆಮೇಲೆ ಇಂಡಿಯಾದ ಮ್ಯಾಪ್ ನೋಡಿದ್ರೆ ಕೆಳಗಡೆ ಒಂದು ದೊಡ್ಡ ಟ್ರಯಾಂಗಲ್ ತರ ಕಾಣುತ್ತಲ್ವಾ? ಕರೆಕ್ಟ್. ಆ ಥರ 3 ಕಡೆ ನೀರಿನಿಂದ ಕವರ್ ಆಗಿರೋ ಜಾಗಕ್ಕೆ ನಾವು ಪೆನಿನ್ಸುಲಾ ಅಂತ ಕರಿತೀವಿ. ಇದರಿಂದ ನಮ್ಗೆ ತುಂಬಾ ದೊಡ್ಡ ಕೋಸ್ಟ್ ಲೈನ್ ಸಿಕ್ಕಿದೆ. ವಾವ್, ದೊಡ್ಡ ಕೋಸ್ಟ್ ಲೈನ್ ಅಂದ್ರೆ ಸಮುದ್ರದ ದಡ. ಹೌದು. ಸೊ ಸೌತ್ ಏಷ್ಯಾದಲ್ಲಿ ನಮ್ಮ ಇಂಡಿಯಾದ ಜಾಗ ತುಂಬಾ ಸ್ಟ್ರಾಟಜಿಕ್ ಆಗಿದೆ ಅಂತ ಹೇಳಬಹುದು. ಅಂದ್ರೆ ಸಮುದ್ರದಲ್ಲಿ ಓಡಾಡುವ ದೊಡ್ಡ ದೊಡ್ಡ ಹಡಗುಗಳಿಗೆ ನಮ್ಮ ಇಂಡಿಯಾ ಒಂದು ತರ ದೊಡ್ಡ ಜನಜಂಗುಳಿಯ ಬಸ್ ನಿಲ್ದಾಣ ಇದ್ದಾಗೆ ಅನ್ಬೋದಲ್ವಾ? ಖಂಡಿತ. ಟ್ರೇಡ್ ರೂಟ್ಸ್ಗಳಲ್ಲಿ ನಮ್ಮ ದೇಶದ ಪಾತ್ರ ತುಂಬಾ ದೊಡ್ಡದು. ನಮ್ಮಲ್ಲಿರುವ ಪೋರ್ಟ್ಸ್ ಮೂಲಕ ನಾವು ನಮ್ಗೆ ಬೇಕಾದ ವಸ್ತುಗಳನ್ನು, ಅಂದ್ರೆ ಆಯಿಲ್ ಅಥವಾ ಗ್ಯಾಜೆಟ್ಸ್ ಅನ್ನು ಇಂಪೋರ್ಟ್ ಮಾಡ್ಕೊಳ್ತೇವೆ. ಮತ್ತೆ ನಮ್ಮಲ್ಲಿ ಬೆಳೆಯುವ ಸ್ಪೈಸಸ್ ಅಂದ್ರೆ ಮಸಾಲೆ ಪದಾರ್ಥಗಳು ಅಥವಾ ಬಟ್ಟೆಗಳನ್ನ ಬೇರೆ ದೇಶಗಳಿಗೆ ನಾವು ಎಕ್ಸ್ಪೋರ್ಟ್ಸ್ ಮಾಡ್ತೇವಲ್ವಾ? ಸರಿಯಾಗಿ ಹೇಳಿದ್ರಿ. ಈ ಎಕ್ಸ್ಪೋರ್ಟ್ಸ್ ಮತ್ತೆ ಇಂಪೋರ್ಟ್ಸ್ ಇಂದ ನಮ್ಮ ದೇಶಕ್ಕೆ ತುಂಬಾ ಲಾಭ ಇದೆ. ಸರಿ, ಈ ಸಮುದ್ರದ ಕತೆ ಆಯ್ತು. ಆದರೆ ಹರಿಯುವ ನದಿಗಳನ್ನ ಬೇರೆ ದೇಶದವರ ಜೊತೆ ಹೇಗೆ ಹಂಚಿಕೊಳ್ಳಲು ಸಾಧ್ಯ ಅಂತ ನನಗೆ ಕುತೂಹಲ ಆಗ್ತಾ ಇದೆ. ಇದು ಒಂದು ಒಳ್ಳೆ ಪ್ರಶ್ನೆ. ಇಲ್ಲಿ ನಾವು ಭೂಮಿಯ ಗಡಿ ಹಂಚಿಕೊಂಡಿರುವ ಬಾರ್ಡರ್ ಸ್ಟೇಟ್ಸ್ ಬಗ್ಗೆ ಮಾತಾಡ್ಬೇಕು. ಪಾಕಿಸ್ತಾನದ ಜೊತೆಗಿನ ಇತಿಹಾಸ ಮತ್ತೆ ಕಾನ್ಫ್ಲಿಕ್ಟ್ಗಳ ನಡುವೆಯೋ ನಮ್ಮ ಮಧ್ಯ ಒಂದು ಸಿವಿಲೈಸೇಷನಲ್ ಟೈ ಇದೆ. ಹೌದು. ಮತ್ತೆ ಅಫ್ಘಾನಿಸ್ತಾನದ ಜೊತೆ ಕೂಡ ಹಳೆ ಕನೆಕ್ಷನ್ ಇದೆ ಅಲ್ವಾ? ಹೌದು. ಅಫ್ಘಾನಿಸ್ತಾನದ ಜೊತೆ ಉತ್ತರ ಪಥದಂತಹ ಒಂದು ದೊಡ್ಡ ಕಲ್ಚರಲ್ ಎಕ್ಸ್ಚೇಂಜ್ ಇದೆ. ಹಾಗೆ ಚೀನಾ ಜೊತೆ ಟ್ರೇಡ್ ರಿಲೇಷನ್ಸ್ ಮತ್ತೆ ಪಿಲ್ಗ್ರಿಮೇಜ್ ರೌಟ್ಸ್ ಕೂಡ ಇದೆ. ವಾವ್. ಆಮೇಲೆ ನೇಪಾಳದ ಜೊತೆ ಇರುವ ಓಪನ್ ಬಾರ್ಡರ್ ಬಗ್ಗೆ ಕೇಳಿದ್ರೆ ನನಗೆ ನಮ್ಮ ಬೆಸ್ಟ್ ಫ್ರೆಂಡ್ ಮನೆಗೆ ಬೆಲ್ ಮಾಡದೆ ಒಳಗೆ ಹೋದಾಗೆ ಅನ್ಸುತ್ತೆ. ಹೌದು, ಅದು ಒಂದು ಮಜವಾದ ಹೋಲಿಕೆ. ನೇಪಾಳದ ಜೊತೆ ನಾವು ಟ್ರೀಟಿ ಆಫ್ ಪೀಸ್ ಅಂಡ್ ಫ್ರೆಂಡ್ಶಿಪ್ ಹೊಂದಿದ್ದೇವೆ, ಮತ್ತೆ ಟ್ರಾನ್ಸ್ ಬೌಂಡ್ರಿ ರಿವರ್ಸ್ ಕೂಡ ಹಂಚಿಕೊಂಡಿದ್ದೇವೆ. ಅರೆ, ಭೂತಾನ್ ಬಗ್ಗೆ ಕೂಡ ಹೇಳಿ. ಪುಟ್ಟ ದೇಶ ಅಲ್ವಾ ಅದು? ಹೌದು. ಭೂತಾನ್ ನಮ್ಗೆ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಮೂಲಕ ರೀಜನಲ್ ಕೋಆಪರೇಷನ್ ಬೆಳೆಸಲು ತುಂಬಾ ಸಹಾಯ ಮಾಡ್ತದೆ. ಅಲ್ಲಿ ನೀರಿನಿಂದ ಉತ್ಪಾದನೆ ಆಗುವ ವಿದ್ಯುತ್ತನ್ನು ನಾವು ತರುತ್ತೇವೆ. ಓಹೋ, ಅಂದ್ರೆ ಅವರಿಗೂ ಲಾಭ, ನಮಗೂ ಲಾಭ. ಖಂಡಿತ. ಆಮೇಲೆ ಪೂರ್ವ ದಿಕ್ಕಿನಲ್ಲಿರುವ ಬಾಂಗ್ಲಾದೇಶದ ಜೊತೆ ನಾವು ಗಂಗಾ ಮತ್ತೆ ಬ್ರಹ್ಮಪುತ್ರ ನದಿಗಳನ್ನು ಹಂಚಿಕೊಂಡಿದ್ದೇವೆ. ಮತ್ತೆ ಮ್ಯಾನ್ಮಾರ್ ಕೂಡ ನಮ್ಮ ನೇಬರ್ ಅಲ್ವಾ? ಹೌದು. ಮ್ಯಾನ್ಮಾರ್ ನಮ್ಗೆ ಆಗ್ನೇಯ ಏಷ್ಯಾಕ್ಕೆ ಹೋಗುವ ದ್ವಾರ ಇದ್ದ ಹಾಗೆ. ಇಲ್ಲಿ ಕನೆಕ್ಟಿವಿಟಿ ಅನ್ನೋದು ಬಹಳ ಮುಖ್ಯ ಆಗ್ತದೆ. ರಸ್ತೆಗಳು ಚೆನ್ನಾಗಿದ್ರೆ ಎಲ್ಲರಿಗೂ ಒಳ್ಳೆಯದು. ಸರಿ, ಇಷ್ಟೆಲ್ಲ ನೇಬರ್ಸ್ ಇದ್ದಾಗ ಅವರಿಗೆ ಕಷ್ಟ ಬಂದಾಗ ನಾವು ಹೇಗೆ ಸಹಾಯ ಮಾಡ್ತೇವೆ? ನೆರೆಹೊರೆಯವರ ನಡುವೆ ಯಾವಾಗಲೂ ರೀಜನಲಿಸಂ ಇರಬೇಕು. ಯಾರಿಗಾದ್ರೂ ಕಷ್ಟ ಬಂದಾಗ ನಮ್ಮ ದೇಶ ತಕ್ಷಣ ಹ್ಯುಮ್ಯಾನಿಟೇರಿಯನ್ ಏಡ್ ಮತ್ತೆ ಡಿಸಾಸ್ಟರ್ ರಿಲೀಫ್ ಕೊಡ್ತದೆ. ಅಂದ್ರೆ ಎಲ್ಲಾದ್ರೂ ಪ್ರವಾಹ ಅಥವಾ ಭೂಕಂಪ ಬಂದಾಗ ನಾವು ಆಹಾರ ಮತ್ತೆ ಔಷಧಿಗಳನ್ನ ಕಳಿಸ್ತೇವಲ್ವಾ? ಸರಿಯಾಗಿ ಹೇಳಿದ್ರಿ. ಈ ತರಹ ಸಹಾಯ ಮಾಡೋದ್ರಿಂದ ನಮ್ಮ ಬಾಂಧವ್ಯ ಇನ್ನೂ ಗಟ್ಟಿಯಾಗ್ತದೆ. ವಾವ್. ಅಂದ್ರೆ ಉತ್ತಮ ನೆರೆಹೊರೆಯವರಾಗಿರುವುದರಿಂದ ಎಲ್ಲರೂ ಸಂತೋಷ ಮತ್ತೆ ಶಾಂತಿಯಿಂದ ಇರ್ಬೋದು ಅಂತಾಯ್ತು. ಹೌದು. ನಾವೆಲ್ಲರೂ ಒಟ್ಟಿಗೆ ಬೆಳೆಯುವುದು ಇದೇ ರೀತಿ. ಇದೊಂದು ಅದ್ಭುತವಾದ ವಿಷಯ. ಈಗ ಕೊನೆಯದಾಗಿ ಒಂದು ಯೋಚನೆ ಮಾಡುವಂತಹ ವಿಷಯ. ಖಂಡಿತ, ಹೇಳಿ. ಮಕ್ಕಳು ತಾವು ಆಟ ಆಡುವಾಗ ಪಕ್ಕದ ದೇಶಕ್ಕೆ ಒಂದು ರಸ್ತೆ ಮಾಡಿ ತಮ್ಮ ನೆಚ್ಚಿನ ಆಟಿಕೆಗಳನ್ನು ಅಥವಾ ಸಿಹಿತಿಂಡಿಗಳನ್ನು ಎಕ್ಸ್ಪೋರ್ಟ್ಸ್ ಮಾಡೋದಾದ್ರೆ ಯಾವ ದೇಶಕ್ಕೆ ಕಳುಹಿಸ್ಬೋದು ಅಂತ ಯೋಚನೆ ಮಾಡಬೇಕು. ಹೌದು, ಇದು ತುಂಬಾನೇ ಮಜವಾದ ಯೋಚನೆ. ಯಾವ ದೇಶಕ್ಕೆ ನಿಮ್ಮ ನೆಚ್ಚಿನ ಆಟಿಕೆ ಕಳುಹಿಸ್ತೀರಾ ಅಂತ ಯೋಚನೆ ಮಾಡಿ. ಖಂಡಿತ. ಇಂದಿನ ಈ ಆಳವಾದ ಚರ್ಚೆ ಇಲ್ಲಿಗೆ ಮುಗಿಯಿತು. ನಮ್ಮ ಸುತ್ತಲಿನ ಪ್ರಪಂಚದ ಬಗ್ಗೆ ಮತ್ತಷ್ಟು ಕುತೂಹಲಕಾರಿ ವಿಷಯದೊಂದಿಗೆ ಮತ್ತೆ ಸಿಗೋಣ.